ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ. ನಾನಿವತ್ತು ಆರೋಗ್ಯ ಲಿವಿಂಗ್ ಎಪಿಸೋಡ್ 2 ಮಾಡ್ತಿದ್ದೀನಿ. ದಿಸ್ ಇಸ್ ದಿ ಕಂಟಿನ್ಯೂಡ್ ವರ್ಷನ್ ಅಬೌಟ್ ನಿದ್ರೆ. ನಮಗೆ ಮಕ್ಕಳಿಗೆ ಇಮ್ಯುನಿಟಿ ಇಲ್ಲ, ಸ್ಕೂಲಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಆಮೇಲೆ ಚೆನ್ನಾಗಿ ಊಟ ಮಾಡಲ್ಲ, ತುಂಬ ಟ್ಯಾಂಟ್ರಮ್ಸು, ತುಂಬ ಕೋಪ, ನಮಗೆ ತುಂಬ ಕೋಪ, ಆಫೀಸಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ, ಮನೇಲಿ ಹ್ಯಾಪಿನೆಸ್ ಇಲ್ಲ ಅಂತಂದರೆ ಅದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಒಳ್ಳೆ ನಿದ್ದೆ. ಸೊ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಫಸ್ಟು ಬೇಗ ಏಳಬೇಕು. ಯಾಕಂತಂದರೆ ಮೆಲಟನಿನ್ ನಿದ್ದೆ ಮಾಡೋಕ್ಕೆ ಬೇಕಾದಂಥ ಕೆಮಿಕಲು, ಸೆರಟನಿನ್ನು ಎಚ್ಚರ ಆಗಕ್ಕೆ ಬೇಕಾದಂಥ ಕೆಮಿಕಲ್. ಅದು ನಾವು ಎದ್ದ ತಕ್ಷಣಕ್ಕೆ ಉತ್ಪತ್ತಿ ಆಕ್ಷನ್ ಶುರು ಮಾಡೋಕ್ಕಾಗಲ್ಲ. ಸೊ ನಾವು ವೇವ್ ಅಂತೀವಿ. ಸ್ವಲ್ಪ ಕೆಮಿಕಲ್ ಉತ್ಪತ್ತಿ ಆಗಬೇಕು, ಅದು ಸ್ಟೆಬಿಲೈಸ್ ಆಗಬೇಕು, ಆಮೇಲೆ ಆಕ್ಟಿವ್ ಆಗಿ ಸಾಯಂಕಾಲ ಈ ಥರ ಡೌನ್. ಸೊ ಎಲ್ಲ ಕೆಮಿಕಲ್ದು ಅದೊಂದು ವೇವ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಮಿನಿಮಮ್ 1 ಅವರ್ ಅಥವಾ 1.5 ಅವರ್ ಮುಂಚೆನೇ ಎಬ್ಬಿಸ್ಬೇಕು. ಯೂಶಲಿ 30 ಮಿನಿಟ್ಸ್ ಟು 40 ಮಿನಿಟ್ಸ್ ಮುಂಚೆ ಎಬ್ಸಿರ್ತೀವಿ. ಅವಿನ್ನೂ ನಿದ್ದೆಗಣ್ಣಲ್ಲಿ ಇದ್ದಂಗೆ ನಾವು ಹಾಲು ಗೀಲೆಲ್ಲ ಕೊಟ್ಬಿಟ್ಟು ತಿಂಡಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆ ಅವು ಊಟ ಮಾಡಲ್ಲ. ಏನಂದರೆ ದ್ವಿಷ್ಠ ಅಂತ ಒಂದು ನಾವು ಯೂಸ್ ಮಾಡ್ತೀವಿ ವರ್ಡ್. ಅಂದರೆ ನನಗೆ ಇಷ್ಟ ಇಲ್ದಿರೋದು ಅಥವಾ ಕೋಪದಲ್ಲಿ ಬೇಜಾರಿನಲ್ಲಿ ನಾನು ಒಳ್ಳೆ ನ್ಯೂಟ್ರಿಷಸ್ ಆಹಾರ ತೊಗೊಂಡ್ರು ಕೂಡ ಅದು ಒಳಗಡೆ ಹೋಗಿ ಟಾಕ್ಸಿನ್ನೇ ಆಗೋದು. ಟಾಕ್ಸಿನಿಂದ ಇಮ್ಯುನಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಇನ್ನೂ ಎಚ್ಚರ ಆಗಿರಲ್ಲ, ಆಮೇಲೆ ಮೋಷನ್ ಆಗಿರಲ್ಲ. ಅಂದರೆ ನಾವು ವೇಗ ಧಾರಣೆ ಅಂತೀವಿ. ಅದೇ ಥರ ಮೋಷನ್ ಹೊಟ್ಟೆ ಒಳಗೆ ಹಾಗೆ ಇಟ್ಕೊಂಡು ಸ್ಕೂಲ್ಗೆ ಹೋಗಿರ್ತಾರೆ. ಸ್ಕೂಲಲ್ಲಿ ಪದೇ ಪದೇ ವಾಶ್ರೂಮಿಗೆ ಕಳಿಸಲ್ಲ. ಸೊ ಮಕ್ಕಳು ಎಲ್ಲ ಟಾಕ್ಸಿನನ್ನು ಆ ರೀತಿಯಲ್ಲಿ ಕೂಡ ಒಳಗಡೆ ಇಟ್ಕೊಂಡು ಮನೆಗೆ ಬಂದ ಮೇಲೆ ಹೊರಗಡೆ ಅಂದರೆ ಮೋಷನ್ಗೆ ಹೋಗುವಂಥದ್ದು ನಾವು ನೋಡ್ತೀವಿ. ಸೊ ಅದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ವಾತಪಿತ್ತಗಳೆಲ್ಲ ವೇರಿಯೇಷನ್ ಆಗಿ ಹಸಿವು ಸರಿಯಾಗಿ ಟೈಮಿಗೆ ಆಗಲ್ಲ, ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗಲ್ಲ, ಇಮ್ಯುನಿಟಿ ಬರಲ್ಲ. ಸೊ ಅದಕ್ಕೆಲ್ಲದಕ್ಕೂ ಕಾರಣ ನಾವು ನಿದ್ದೆ ಸರಿಯಾಗಿ ಮಾಡದೇ ಇರೋದು. 12-1 ಗಂಟೆ ತನಕ ಅಪ್ಪ ಅಮ್ಮನ ಜೊತೆಗೆ ಎಚ್ಚರ ಎತ್ಕೊಂಡು ಮಕ್ಕಳು ಲೇಟಾಗಿ ಹೇಳ್ತಾರೆ. ಸೊ ಅಪ್ಪ ಅಮ್ಮನೂ ಸ್ವಲ್ಪ ಬೇಗ ಮಲ್ಕೊಳ್ಳೋಕ್ಕೆ ವಿದಿನ್ 10 o'clock ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಮತ್ತು ಆದಷ್ಟು ಬೇಗ ಎದ್ದು ನಾವುಗಳು ದೊಡ್ಡವರು ಕೂಡ ನಮ್ಮಲ್ಲಿ ಅದಕ್ಕೇನೆ ಎಚ್ಚರ ಆದ ತಕ್ಷಣ ಫ್ರೆಶ್ನಿಂಗ್ ಥಿಂಗ್ಸು, ಬ್ರಷ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ನಾವು ಪೂಜೆ ಮಾಡುವಾಗ ಗಂಟೆ ಅದೆಲ್ಲ ಯೂಸ್ ಮಾಡ್ತೀವಿ. ಅವೆಲ್ಲ ನಮ್ಮ ಅಲರ್ಟ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋದಾಗ ಆಲ್ರೆಡಿ ಅಲರ್ಟ್ ಇದ್ದರೆ ಅವಾಗ ಸ್ಕೂಲಲ್ಲಿ ಹೇಳಿದ್ನೆಲ್ಲ ಚೆನ್ನಾಗಿ ಗ್ರಾಸ್ಪ್ ಮಾಡೋಕ್ಕಾಗತ್ತೆ. ಮಕ್ಕಳಿಗೆ ಮೆಮರಿ ಪವರ್ದು ಪ್ರಾಬ್ಲಮ್ ಇರೋದಿಲ್ಲ, ಅವರಿಗೆ ಫೋಕಸಿಂಗ್ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಅಲರ್ಟ್ನೆಸ್ ಕೆಮಿಕಲ್ಲು ಇನ್ನೂ ಅವ್ರ ಬಾಡಿಲಿ ಉತ್ಪತ್ತಿ ಆಗಿರಲ್ಲ. ಸೊ ನಿಮ್ಮ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಮಿನಿಮಮ್ 2 hours ಮುಂಚೆ ಎಬ್ಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ. ಇನ್ನೊಂದು ಹೈಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ರಾತ್ರಿ 2 ಗಂಟೆ ತನಕ 3 ಗಂಟೆ ತನಕ ಓದ್ತಾ ಇರ್ತಾರೆ. ಓದೋದು ಕೂಡ ಹಾಗೇನೆ. ಕ್ವಾಂಟಿಟಿ ಆಫ್ ಅಂದರೆ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಎಷ್ಟು ಚೆನ್ನಾಗಿ ನಾವು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೀವು ರಾತ್ರಿ 2-3 ಗಂಟೆ ಏನು ಓದ್ತಿರಲ್ಲ, ಅದೇ ಟೈಮಲ್ಲಿ ನೀವು ಅರ್ಲಿ ಮಾರ್ನಿಂಗ್ 4:30 to 5:30 ಎದ್ದು ಓದಿದ್ರೆ 3 hours ಏನು ರಾತ್ರಿ ಓದಿರ್ತಾರೋ ಅದನ್ನೆಲ್ಲ ನೀವು ಬೆಳಗ್ಗೆ 45 ಮಿನಿಟ್ಸಲ್ಲೇ ನೀವು ಓದ್ಬೋದು. ಮತ್ತು ಅದು ಫೈಲಿಂಗ್ ಥರ ನೀಟಾಗಿ ನಮ್ಮ ತಲೆಯಲ್ಲಿ ಕೂಡ ಉಳಿದಿರುತ್ತೆ. ಓದಿದ್ರೆ ಸಾಲದು, ಅದನ್ನು ರಿಪ್ರೊಡ್ಯೂಸ್ ಮಾಡಬೇಕು ಎಕ್ಸಾಮ್ಸಲ್ಲಿ. ಸೊ ಅದಕ್ಕೆ ಕೂಡ ನಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಹೆಚ್ಚೆಚ್ಚು ಟಿಪ್ಸ್ನ ನಾನು ನಿಮಗೆ ನಿದ್ದೆ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಫಾಲೋ ಮಾಡಿ. ಧನ್ಯವಾದ.